ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಎಸ್.ಆರ್. ವಿಜಯಶಂಕರ್ ನಮ್ಮ ನಡುವೆ ಇರ್ತಕ್ಕಂಥ ಪ್ರಮುಖ ವಿಮರ್ಶಕರಲ್ಲಿ ಒಬ್ಬರು. ಭಾರತ ಹಾಗೂ ವಿದೇಶಗಳ ಬಹುರಾಷ್ಟ್ರೀಯ ಸಂಸ್ಥೆಗಳಲ್ಲಿ 4 ದಶಕಗಳವರೆಗೆ ಕೆಲಸ ಮಾಡಿ ಈಗ ಸಾಹಿತ್ಯ ಅಧ್ಯಯನದಲ್ಲಿ ಗಂಭೀರವಾಗಿ ತಮ್ಮನ್ನು ತೊಡಗಿಸಿಕೊಂಡು ಈಗಾಗಲೇ 4 ವ್ಯಕ್ತಿ ಚಿತ್ರಗಳನ್ನು ಪ್ರಕಟಿಸಿದ್ದಾರೆ. 2 ಸಲ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅವರಿಗೆ ಬಂದಿದೆ. ಅವರು ಬರೆದಂಥ ನೆನೆದವರ ಮನದಲ್ಲಿ ಎನ್ನುವ ಪುಸ್ತಕ ವ್ಯಕ್ತಿ ಚಿತ್ರಗಳ ಪುಸ್ತಕ. ಈ ಪುಸ್ತಕದ ವಿಶೇಷ ಏನು ಅಂದರೆ, ಸುಮ್ಮನೆ ಪ್ರಚಲಿತ ವ್ಯಕ್ತಿಗಳು ಯಾರಿರ್ತಾರೆ, ಪ್ರಖ್ಯಾತ ವ್ಯಕ್ತಿಗಳು ಯಾರಿರ್ತಾರೆ, ಅವರ ಬಗ್ಗೆ ಸಾಮಾನ್ಯ ಅಂಶಗಳೇನಿರುತ್ತೆ ಅವುಗಳನ್ನು ಸಂಗ್ರಹಿಸಿ ಬರೆಯೋದಲ್ಲ. ಆತ್ಮಚರಿತ್ರೆಯ ರೀತಿ ಇವರು ಬರೆಯೋಕ್ಕೆ ಹೋಗೋಲ್ಲ, ಜೀವನ ಚರಿತ್ರೆಯ ರೀತಿಯಲ್ಲೂ ಬರೆಯೋಕ್ಕೆ ಹೋಗೋಲ್ಲ. ಇವರು ಬರೆಯುವ ಶೈಲಿ ಅಂತ ಹೇಳ್ತಂದರೆ, ತಾವು ಭೇಟಿ ಮಾಡಿದ ವ್ಯಕ್ತಿಗಳು ಯಾರಿರ್ತಾರೆ ಅವರಲ್ಲಿ ಇರ್ತಕ್ಕಂಥ ಶ್ಲಾಘನೀಯ ವಿಚಾರಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿ ಅವುಗಳನ್ನು ದಾಖಲಿಸ್ತಾರೆ. ಹಾಗಾಗಿ ಇವರ ಬರಹಗಳಲ್ಲಿ ವೈಯಕ್ತಿಕ ಛಾಪು ಬಹಳ ಸೊಗಸಾಗಿ ಇರುತ್ತೆ. ಈಗ ಪ್ರಕಟ ಆಗಿರ್ತಕ್ಕಂಥ ಈ ಒಂದು ಪುಸ್ತಕದಲ್ಲಿ ಅವರು ಸುಮಾರು 27 ಜನರ ಬದುಕಿನ ಸೂಕ್ಷ್ಮ ವಿಚಾರಗಳನ್ನು ನಮಗೆ ಹೇಳ್ತಾ ಹೋಗ್ತಾರೆ. ಶಿವರಾಮ ಕಾರಂತರು ಅವರು ಮೊನಚು ಮಾತಿಗೆ ಹೆಸರಾದವರು. ಹಾಗೆಯೇ ಅವರ ಹಾಸ್ಯ ಪ್ರಜ್ಞೆ ಎಷ್ಟು ಇರ್ತಿತ್ತು ಅಂತ ಹೇಳಿ ವಿಜಯಶಂಕರ್ ಅವರು ಬರೀತಾರೆ. ಇವರ ತಂದೆ ಕಾರಂತರ ಅಭಿಮಾನಿಯಂತೆ ಒಂದು ಸಲ ಅವರು ಹೇಳ್ತಾರೆ, ಪತ್ರ ಬರೀತಾರೆ, ಬನ್ನಿ, ದಯವಿಟ್ಟು ಬನ್ನಿ ನಮ್ಮನೆಗೆ, ನಮ್ಮನೆ ಇಂಥ ಕಡೆ ಇದೆ, ಆದರೆ ಹುಡುಕೋದು ಕಷ್ಟ ಆಗ್ಬೋದು, ಹಾಗಾಗಿ ನಾನು ಇಂಥ ಕಡೆ ನಿಂತುಕೊಂಡು ತಮಗೆ ಕಾಯ್ತಾ ಇರ್ತೇನೆ ಅಂತ ಹೇಳಿ ಅವರು ಪತ್ರ ಬರೆದರೆ, ಮರು ಅಂಚೆಗೆ ಕಾರಂತರಿಂದ ಒಂದು ಪೋಸ್ಟ್ ಕಾರ್ಡ್ ಬಂತು. ಅದರಲ್ಲಿ ಅವರು ಸಂಪಾಜೆ ಗೇಟಿನ ಬಳಿ ಕಾದು ನಿಂತಿರುವುದು ಬೇಡವೆಂದು, ಅವರು ಅಲ್ಲಿಗೆ ತಲುಪುವವರೆಗೂ ಕುಳಿತಿರಬಹುದು ಎಂದು ಸೂಚಿಸಿ, ಬೆಳಿಗ್ಗೆ 7 ಗಂಟೆಯ ಬಳಿಕ ಸಾಲಿಗ್ರಾಮದಿಂದ ಹೊರಟು ಸುಮಾರು 11:30 ಬಳಿಕ ಸಂಪಾಜೆ ತಲುಪಬಹುದು, ಗೇಟಿನಿಂದ ಜೊತೆಯಾಗಿ ಅವರ ಕಾರಿನಲ್ಲೇ ಮನೆಗೆ ಹೋಗಬಹುದು ಅಂತ ಹೇಳಿ, ಹೀಗೆ ಬಹಳ ಸೂಕ್ಷ್ಮವಾದ ಒಂದು ಯಾವ ರೀತಿ ಇದನ್ನು ವರ್ಗೀಕರಿಸಬೇಕು ಅದು ಬಹಳ ಕಷ್ಟ ಆಗುತ್ತೆ. ಹಾಸ್ಯ ಅಂತೀರಾ, ವ್ಯಂಗ್ಯ ಅಂತೀರಾ, ಅಥವಾ ಶ್ಲೇಷೆ. ಮತ್ತು ಕಾರಂತರಿಗೆ ವಿಶೇಷವಾದಂಥ ಒಂದು ಹಾಸ್ಯ ಪ್ರಜ್ಞೆ. ಈ ತರಹ ಅನೇಕ ಸಾಹಿತಿಗಳ ಜೊತೆ ಒಡನಾಡಿ ಸೊಗಸಾದ ಕೃತಿ ಕೊಟ್ಟಿದ್ದಾರೆ. ಎಸ್.ಆರ್. ವಿಜಯಶಂಕರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಮೀರಾ ಪ್ರಭು. ನಾನು ಬೆಂಗಳೂರಿನ ನಿವಾಸಿ. ನಾನು ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಪುಸ್ತಕಗಳನ್ನು ಓದುವುದು ಮತ್ತು ಪದಬಂಧ ಬಿಡಿಸುವುದು. ಮೀರಾ ಪ್ರಭು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನಾನು ಶ್ರೀದೇವಿ, ಚನ್ನಪಟ್ಟಣದಿಂದ ಬಂದಿದ್ದೀನಿ. ಗೃಹಿಣಿ. ನನ್ನ ಹವ್ಯಾಸಗಳು ಬಂದು ಪುಸ್ತಕಗಳನ್ನು ಓದುವುದು, ತಟ್ಟಂತೇಳಿ ಕಾರ್ಯಕ್ರಮ ವೀಕ್ಷಿಸುವುದು ಮತ್ತು ಸಿರಿಧಾನ್ಯ ಪಾಕ ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಹಾಗೂ 2ನೇ ಬಹುಮಾನ ಪಡೆದೇ ಇರ್ತೇನೆ ಜಿಲ್ಲಾ ಮಟ್ಟದಲ್ಲಿ. ಸಂತೋಷ. ಶ್ರೀದೇವಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ 3ನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಮಲಾ ಶ್ರೀಕಂಠಯ್ಯ. ನಾನು ಬೆಂಗಳೂರಿನ RT ನಗರದಿಂದ ಬಂದಿದ್ದೇನೆ. ಯೋಗ ಮಾಡುವುದು, ಪ್ರವಾಸ ಮಾಡುವುದು, ಪದಬಂಧ ಬಿಡಿಸುವುದು ಮತ್ತು ತಟ್ಟಂತ ಹೇಳು ಕಾರ್ಯಕ್ರಮ ತಪ್ಪದೇ ವೀಕ್ಷಿಸುವುದು ನನ್ನ ಹವ್ಯಾಸ. ವಿಮಲಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ 4ನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರಿಪ್ರಸಾದ್ ಜೆ ಅಂತ. ನಾನು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ನಿವಾಸಿ. ಖಾಸಗಿ ಕಂಪನಿಯಲ್ಲಿ IT ಅಡ್ಮಿನಿಸ್ಟ್ರೇಷನ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ನನ್ನ ನೆಚ್ಚಿನ ಹವ್ಯಾಸಗಳು ಎಂದರೆ ಪ್ರವಾಸ ಹೋಗುವುದು ಮತ್ತು ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ಬಿಡುವಿದ್ದ ಸಮಯದಲ್ಲಿ ನೋಡುವುದು ನನ್ನ ಮುಖ್ಯ ಉದ್ದೇಶ. ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಪ್ರೇರಣೆಯಾಗಿ ನಮ್ಮ ತಾಯಿಯವರು ನನಗೆ ಪ್ರೇರೇಪಣೆ ಮಾಡಿದ್ರು. ಹಾಗಾಗಿ ಒಂದು 3-4 ಸತಿ ಹಾಕಿದ್ದೆ, ಬರಲಿಲ್ಲ ಅಂತ ಬೇಜಾರಾಗಿದ್ದೆ. ನಮ್ಮ ತಾಯಿಯವರು ಮತ್ತೆ ಉತ್ಸಾಹ ತುಂಬಿ ನೀನು ಹಾಕು, ನಿನಗೆ ಮತ್ತೆ ಚಾನ್ಸ್ ಸಿಗುತ್ತೆ ಅಂತ ಹೇಳಿದ್ರು. ಸೊ ಈ ಕಾರ್ಯಕ್ರಮದ ಮುಖ್ಯನ ಅವರಿಗೆ ಒಂದು ವಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ತಾಯಿಯವರಿಗೆ ಧನ್ಯವಾದಗಳು. ಅವರ ಮಾತನ್ನು ಕೇಳಿದ್ದಕ್ಕೆ ತಮಗೂ ಸಹ ಧನ್ಯವಾದಗಳು.
ಕಾರ್ಯಕ್ರಮದ ಮೊದಲ 2 ಪುಸ್ತಕಗಳು. ಮೊದಲ ಪ್ರಶ್ನೆ ಈಗ ಬಂದಿದೆ. ಬಕುಲದ ಬಾಗಿಲಿನಿಂದ ಸುಧಾ ಅಡುಕಳ ಅವರು ಬರೆದ ಕೃತಿ, ಜೀವ ಬರೆದ ಮಿಡ್ಲ್ ಕ್ಲಾಸ್ ಎನ್ನುವ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಇತ್ತೀಚೆಗೆ ಕೋಲ್ಕತ್ತಾದಲ್ಲಿ ಭಾರತೀಯ ನೌಕಾದಳಕ್ಕೆ ಸೇರಿದ ಯಾವ ರೀತಿಯ ನೌಕೆಗಳನ್ನು ಸೇರಿಸಲಾಯಿತು? ಆಯ್ಕೆಗಳನ್ನು ನೋಡೋಣ. 3 ವಾಣಿಜ್ಯ ಹಡಗುಗಳು, 3 ಟಾರ್ಪಿಡೋಗಳು, 3 ವಿಮಾನವಾಹಕ ನೌಕೆಗಳು, 3 ಯುದ್ಧ ನೌಕೆಗಳು. ದಯವಿಟ್ಟು ಆಪ್ಷನ್ ಉತ್ತರವನ್ನು 3 ಕೊಡಿ. ಸರ್. ಆಪ್ಷನ್ 3 ವಿಮಾನವಾಹಕ ವಾಹಕ ನೌಕೆಗಳು. ಎರಡನೇದಾಗಿ ಬಜರ್ ಒತ್ತಿದ್ದು ಹರಿಪ್ರಸಾದ್. ಮೊದಲನೇ ಆಪ್ಷನ್ನು 3 ವಾಣಿಜ್ಯ ಹಡಗುಗಳು. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ 3 ಯುದ್ಧ ನೌಕೆಗಳು ಆಗಿದ್ದವು. ಭಾರತೀಯರೇ ನಿರ್ಮಿಸಿದಂಥ ಹಡಗುಗಳು INS ದುನಗಿರಿ, INS ಸಂಶೋಧಕ್ ಹಾಗೂ INS ಅಗ್ರಿ ಅಂತ ಕರೀತಾರೆ. ಈ ನೌಕೆಗಳನ್ನು ನಾವೇ ನಿರ್ಮಿಸಿದ್ದೇವೆ ಅನ್ನೋದು ಬಹಳಷ್ಟು ಹೆಮ್ಮೆಯನ್ನು ತಂದುಕೊಡುವಂಥ ಒಂದು ಅದ್ಭುತವಾದ ವಿಚಾರ. ಯಾಕಂದರೆ ಸ್ವಂತವಾಗಿ ನಾವು ಹಡಗುಗಳನ್ನು ನಿರ್ಮಿಸಬಲ್ಲೆವು, ಅದು ಯುದ್ಧದ ಹಡಗುಗಳನ್ನು ಅನ್ನೋ ವಿಚಾರ ಜಗತ್ತಿಗೆ ಗೊತ್ತಾದಾಗ ಒಂದು ರೀತಿಯಾದ ಭೀತಿ ಉಂಟಾಗುತ್ತೆ, ಗೌರವ ಉಂಟಾಗುತ್ತೆ. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಕೀರ್ತಿ ಹೆಚ್ಚುತ್ತೆ. ಆ ಕೆಲಸವನ್ನು ನಮ್ಮ ದೇಶ ಮಾಡ್ತಾ ಇದೆ, ಶ್ಲಾಘಿಸುವಂಥ ವಿಚಾರ. ಅಂಧಶ್ರದ್ಧೆ ಮತ್ತು ವೈಚಾರಿಕ ಚಿಂತನೆ, ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಬರೆದ ಲೇಖನಗಳ ಸಂಗ್ರಹ. ಶಹರು ಮತ್ತು ಶ್ವೇತಾದ್ರಿ, ಡಾಕ್ಟರ್ ಗುರುಕಿರಣ್ ಎನ್ ಬರೆದ ಅನುಭವ ಕಥನ. ಪ್ರಶ್ನೆಗಳು. ವಿಶ್ವ ಆರೋಗ್ಯ ಸಂಸ್ಥೆಯು ಜೂನ್ 2026ರಲ್ಲಿ ಯಾವ ರೀತಿಯ ಆರೋಗ್ಯ ಸೇವೆಯನ್ನು ಹೆಚ್ಚಿಸಲು ಜಾಗತಿಕ ಕರೆಯನ್ನು ನೀಡಿತು? ಆಯ್ಕೆಗಳನ್ನು ನೋಡೋಣ. ತಾಯಿ ಮಗುವಿನ ಆರೋಗ್ಯ, ಯುವಜನತೆಯಲ್ಲಿ ಹೃದ್ರೋಗಗಳು, ನವಜಾತ ಜನ್ಮದತ್ತ ದೋಷಗಳು, ಕಣ್ಣಿನ ತಪಾಸಣೆ. ಮೊದಲಿಗೆ ಬಜರ್ ಒತ್ತಿದ್ದಾರೆ ಹರಿಪ್ರಸಾದ್. ಆಪ್ಷನ್ 2 ಯುವಜನತೆಯಲ್ಲಿ ಹೃದ್ರೋಗಗಳು. ಎರಡನೆಯದಾಗಿ ಶ್ರೀದೇವಿ. ತಾಯಿ ಮತ್ತು ಮಗುವಿನ ಆರೈಕೆ. ಉತ್ತರವನ್ನು ನೋಡೋಣ. ನವಜಾತ ಜನ್ಮದತ್ತ ದೋಷಗಳನ್ನು ಪತ್ತೆ ಹಚ್ಚೋದು ಮುಖ್ಯವಾದದ್ದು. ಒಂದು ಮಗು ಯಾವುದಾದ್ರೂ ದೋಷದಿಂದ ಹುಟ್ಟಿತು ಅಂದರೆ ಆ ಮಗುವಿನ ಭವಿಷ್ಯವನ್ನು ನೋಡ್ಕೊಳ್ಳೋರು ಯಾರು ಅಂತ ಪ್ರಶ್ನೆ ಬರುತ್ತೆ. ಕೆಲವು ಅಪ್ಪ ಅಮ್ಮಂದರು ಇಷ್ಟಪಟ್ಟು ನೋಡ್ಕೋತಾರೆ, ಹೀಗಾದರೂ ಇರಲಿ ಇದು ನನ್ನ ಮಗು ಅನ್ನೋ ಒಂದು ಮಮಕಾರ ಇರುತ್ತೆ. ಆದರೆ ಬಹಳಷ್ಟು ಜನ ಆ ಮಕ್ಕಳನ್ನು ಬಿಟ್ಟು ಹೋಗ್ತಾರೆ ಆಸ್ಪತ್ರೆಗಳಲ್ಲೇ. ಇಂತಹ ಸಮಸ್ಯೆಗಳು ಬರಬಾರದು ಅಂತ ಹೇಳಿ ನವಜಾತ ಶಿಶುಗಳಲ್ಲಿ ಇರಬಹುದಾದಂಥ ವೈಕಲ್ಯಗಳಾಗಲಿ ದೋಷಗಳಾಗಲಿ ಮೊದಲೇ ಪತ್ತೆ ಹಚ್ಚಿದ್ರೆ ಆ ಮಗುವನ್ನು ಉಳಿಸ್ಕೋಬೇಕಾ, ತೆಗೆಸ್ಕೋಬೇಕಾ, ಅಥವಾ ಅದಕ್ಕೆ ಚಿಕಿತ್ಸೆ ಏನಾದರೂ ಉಂಟಾ ಇತ್ಯಾದಿಗಳನ್ನು ಯೋಚನೆ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಹಾಗಾಗಿ ಜನನ ಪೂರ್ವ ತಪಾಸಣೆ ಏನಿದೆ, ನವಜಾತ ಶಿಶುಗಳ ತಪಾಸಣೆ ಪರೀಕ್ಷೆ ಏನಿದೆ, ಇದು ನಡೀಬೇಕು. ಮುಖ್ಯವಾಗಿ ಜೆನೆಟಿಕ್ ಸೀಕ್ವೆನ್ಸಿಂಗ್ ಅನ್ನೋದು, ಅಂದರೆ ಆ ತಳಿಯ ವಿನ್ಯಾಸ ಏನಿರುತ್ತೆ, ಕ್ರೋಮೋಸೋಮುಗಳ ಅಧ್ಯಯನ ಏನಿರುತ್ತೆ, ಅವನ್ನು ಮಾಡಬೇಕು ಅಂತ ಹೇಳಿ ವಿಶ್ವಸಂಸ್ಥೆ ಒಂದು ಮಾರ್ಗದರ್ಶನ ನೀಡಿದೆ. ಭಾರತದ ಪ್ರಮುಖ ಸ್ಥಳಗಳಲ್ಲಿ ಈ ಅನುಕೂಲತೆ ಖಾಸಗಿ ಮಟ್ಟದಲ್ಲಿ ದೊರೀತಾ ಇದೆ, ಸರ್ಕಾರಿ ಮಟ್ಟದಲ್ಲಿ ಕೆಲವು ಪ್ರಮುಖ ಆಸ್ಪತ್ರೆಗಳಲ್ಲಿ ದೊರೀತಾ ಇದೆ. ಎಲ್ಲ ಆಸ್ಪತ್ರೆಗಳಲ್ಲೂ ಈ ಸೌಲಭ್ಯ ದೊರೀಬೇಕು ಅನ್ನೋ ಕಾಳಜಿಯಂತೂ ಸರ್ಕಾರಕ್ಕಿದೆ. ಮುಂದೆ ನಾವು ಕೊಡಲಿರುವ ಕೃತಿ ಕಾವ್ಯ ಸುರಭಿ, ಕವನ ಸಂಕಲನ. ಆರ್ ರಂಗಸ್ವಾಮಿ ಶಾಂತ ಬರೆದಿರುವಂಥದ್ದು. ಪೂರ್ಣಿಮಾ ಮಾಳಗಿ ಮನಿ ಅವರು ಬರೆದ ಇಜಯ ಎನ್ನುವ ಕಾದಂಬರಿ. ಪ್ರಶ್ನೆಯನ್ನು ನೋಡೋಣ. ಭಾರತ ಸರ್ಕಾರವು 2026-27ನೇ ಸಾಲಿನ ಬಜೆಟ್ಟಿನಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆಯ ಇಲಾಖೆಗೆ ಎಷ್ಟು ಹಣವನ್ನು ಎತ್ತಿಟ್ಟಿದೆ? ಆಯ್ಕೆಗಳನ್ನು ನೋಡೋಣ. 55,000 ಕೋಟಿ, ಸುಮಾರು 83,000 ಕೋಟಿ, ಸುಮಾರು 1.93 ಲಕ್ಷ ಕೋಟಿ ಹಾಗೂ 70,000 ಕೋಟಿ. ಮೊದಲಿಗೆ
ಶ್ರೀದೇವಿ, ಆನಂತರ ಮೀರಾ ಪ್ರಭು. ಆಯ್ಕೆ 4. 70,000 ಕೋಟಿ. ತಮ್ಮ ಉತ್ತರ ಮೀರಾ ಪ್ರಭು. 55,000 ಕೋಟಿ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ 83,000 ಕೋಟಿ ರೂಪಾಯಿಗಳು ಆಗಿತ್ತು. 26-27ನೇ ಸಾಲಿನ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಗೆ ಬಹುದೊಡ್ಡ ಮಟ್ಟದ ಹಣವನ್ನು ಕೊಟ್ಟಿದ್ದಾರೆ. ಇದುವರೆಗೂ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಇಷ್ಟು ದೊಡ್ಡ ಮೊತ್ತದ ಹಣವನ್ನು ಈ ಸಾಕ್ಷರತೆ ಇಲಾಖೆಗೆ ಕೊಟ್ಟಿಲ್ಲ. ಮೊದಲ ಬಾರಿಗೆ ಇಷ್ಟು ದೊಡ್ಡ ಹಣವನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ. ಹಾಗಾಗಿ ಪ್ರಾಥಮಿಕ ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರಿಗೂ ದೊರೆಯಬೇಕು ಅನ್ನೋದು, ಅದು ಉಚಿತವಾಗಿ ದೊರೆಯಬೇಕು ಅನ್ನೋದು ಒಂದು ಸರ್ಕಾರದ ನಿಲುವು ಆಗಿದೆ. ಹಾಗಾಗಿ ಭದ್ರವಾದ ಶಿಕ್ಷಣವನ್ನು ಕೊಡೋದಕ್ಕೆ ಈಗ ಕರ್ನಾಟಕ ಪಬ್ಲಿಕ್ ಎಜುಕೇಷನ್ ಅಂತ ಹೇಳಿ ಹೊಸ ನಮೂನೆಯ ಶಾಲೆಗಳನ್ನು ಕರ್ನಾಟಕದಲ್ಲಿ ನಾವು ಆರಂಭಿಸಿದ್ದೇವೆ. ಹಾಗೆಯೇ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಈ ಒಂದು ಕ್ಷೇತ್ರದಲ್ಲಿ ನಾವೀನ್ಯತೆಯನ್ನು ತರಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಇಷ್ಟು ದೊಡ್ಡ ಮೊತ್ತದ ಹಣವನ್ನು ಇಲಾಖೆಗೆ ನೀಡಿದೆ. 2 ಪುಸ್ತಕ. ಶಿವಕುಮಾರ ಮಾವಲಿ ಅವರು ಬರೆದ ಕಥಾ ಸಂಕಲನ ದೇವರು ಅರೆಸ್ಟ್ ಆದ. ವಚನ ಜೀವನ ಮಾರ್ಗದರ್ಶನ ಡಾಕ್ಟರ್ ಶಶಿಧರ ಕುಂಬಾರ, ಡಾಕ್ಟರ್ ಸಾಸ್ವೇಹಳ್ಳಿ ಸತೀಶ್ ಬರೆದಿರುವಂಥ ಕೃತಿ. ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಮ, ತುಂ, ಭ, ಜ, ಯ. ಬಜರ್ ಆಗಲೇ ಒತ್ತಿದ್ದಾರೆ ವಿಮಲಾ ಅವರು. ನಮ್ಮ ತುಂಗಭದ್ರಾ ಜಲಾಶಯ. ನಮ್ಮ ತುಂಗಭದ್ರಾ ಜಲಾಶಯ. ಹೌದಾ ಮೀರಾ ಪ್ರಭು? ಹೌದು ಸರ್. ಹೌದು. ಉತ್ತರವನ್ನು ನೋಡೋಣ. ನಮ್ಮ ತುಂಗಭದ್ರಾ ಜಲಾಶಯ ಉತ್ತರ ಸರಿಯಾಗಿದೆ. ವಿಮಲಾ ಅವರಿಗೆ ದೇವರು ಅರೆಸ್ಟ್ ಆದ ಈ ಒಂದು ಪುಸ್ತಕವನ್ನು, ಮೀರಾ ಪ್ರಭು ಅವರಿಗೆ ವಚನ ಜೀವನ ಮಾರ್ಗದರ್ಶನ ಆ ಕೃತಿಯನ್ನು ಕೊಟ್ಟಿದ್ದೆ. ವ್ಯಕ್ತಿತ್ವ ಚಂದನ ಜಯಪ್ರಕಾಶ್ ನಾಗತಿಹಳ್ಳಿ ಬರೆದ ಪುಸ್ತಕ. ಬಾನಿಗೊಂದು ಎಲ್ಲೆಯಲ್ಲಿದೆ ಭಾರತಿ ಮೋಹನ್ ಕೋಟಿ ಅವರು ಅನುವಾದಿಸಿರುವ ಕೃತಿ. ಪ್ರಶ್ನೆ ಈಗ ಬಂತು. 4 ಲೆಕ್ಕಗಳನ್ನು ಮಾಡಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 25 ಕೂಡು 33, 56 ಕಳೆ 23, 12 ಗುಣಿಸು 13, 207 ಭಾಗಿಸು 9. ಹರಿಪ್ರಸಾದ್. ಟೋಟಲ್ ಆನ್ಸರ್ 370. 370. ಸರಿಯಾಗಿ ಕುಡಿದೀರಿ ಅಲ್ವಾ? ಹಾಂ ಸರ್. ಹಾಂ. ಎರಡನೇದಾಗಿ ಶ್ರೀದೇವಿ. 268. 268. 268. 268. ಸರಿಯಾಗಿ ಕುಡಿದೀರಿ ಅಲ್ವಾ? ಹಾಂ. ಹೇಳಿ. 289. ಓ. ನಾಲ್ಕನೇದಾಗಿ 164. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 58, 33, 156, 23 ಎಲ್ಲವನ್ನು ಕೂಡಿದರೆ 270 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಮಧು ವೈಯನ್ ಬರೆದ ಡಾರ್ಕ್ ವೆಬ್, ಇಂಟರ್ನೆಟ್ಟಿನಲ್ಲಿ ನೀವು ಎಷ್ಟು ಸುರಕ್ಷಿತರು ಎನ್ನುವ ಪುಸ್ತಕ. ದೀಪಧಾರಿಯ ನೆರಳು ಬೆಳಕು, ನಮ್ಮ ನಿಮ್ಮ ಮಕ್ಕಳ ಕಥೆಗಳು. ಪೂರ್ಣಿಮಾ ಶ್ರೀನಿವಾಸ್ ಬರೆದಿರುವಂಥದ್ದು. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಕ, ಕ್ಷ, ಡ, ಲಿ, ಅ, ಶೈ, ರ, ನ. ಕನ್ನಡ ಅಕ್ಷರ. ಬಜ್ಜರ್ 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 ಬಜ್ಜರ್. ಹಾಂ. ಮೊದಲಿಗೆ ವಿಮಲಾ ಅವರು, ಆನಂತರ ಕನ್ನಡ ಅಕ್ಷರ ಶೈಲಿ. ಕನ್ನಡ ಅಕ್ಷರ ಅಕ್ಷರ ಶೈಲಿ. ಶೈಲಿ.
ಹೌದಾ? ಶೈಲಿ. ಹರಿಪ್ರಸಾದ್ ಅವರು. ಕನ್ನಡ ಅಕ್ಷರದ ಶೈಲಿಯನ್ನು. ನಮಗೆ 8 ಅಕ್ಷರ ಬೇಕು, ಹೆಚ್ಚು ಬೇಡ. ಕನ್ನಡ ಅಕ್ಷರ ಕನ್ನಡ ಅಕ್ಷರ ಕಲಿ. ಕನ್ನಡ ಅಕ್ಷರ ಕಲಿ. ಕಲಿ. ಉತ್ತರವನ್ನು ನೋಡೋಣ. ಕನ್ನಡ ಅಕ್ಷರ ಶೈಲಿ ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಈಗಾಗಲೇ ವಿಮಲಾ ಅವರು ಕೊಟ್ಟಿದ್ದಾರೆ. ದೀಪದಾರಿಯ ನೆರಳು ಬೆಳಕು ಎನ್ನುವ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಪ್ರಸಾದ್ ಅವರು ಸರಿಯಾದ ಉತ್ತರವನ್ನು ಕೊಟ್ಟು ಯಾಕೆ ತಪ್ಪು ಮಾಡಿದ್ರೋ ಗೊತ್ತಾಗ್ತಾ ಇಲ್ಲ. ಆದರೆ ಹಾರ್ಟ್ ಸೀಟಲ್ಲಿ ಕೂತಾಗ ಈ ರೀತಿ ಆಗೋದು ಉಂಟು. ಮುಂದಿನ ಪುಸ್ತಕ ಹಾರಿದಷ್ಟು ಆಕಾಶ ಮತ್ತು ನನ್ನವರು. ಪ್ರಶ್ನೆ: ಈ ಚಿತ್ರದಲ್ಲಿರುವ ಫುಟ್ಬಾಲ್ ದಂತಕಥೆಯನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಮೀರಾ ಪ್ರಭು ಬಜರುತ್ತಿದ್ದಾರೆ. ಉತ್ತರ ನೇಮರ್. 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 ಇನ್ಯಾರಾದರೂ ಕೊಡ್ತೀರಾ? ಆಯ್ಕೆಗಳು ಕೊಡಲ? ಆಯ್ಕೆಗಳು: ಲೆವ್ ಯಾಶಿನ್, ಪಾಲೋ ಮಾಲ್ಡಿನಿ, ರೊನಾಲ್ಡೋ ನಜಾರಿಯೋ, ಎರಡನೇದಾಗಿ ಶ್ರೀದೇವಿ. ಆಯ್ಕೆ 3. ಆಯ್ಕೆ 3 ರೊನಾಲ್ಡೋ ನಜಾರಿಯೋ. ನಜಾರಿಯೋ. ಆಯ್ಕೆ 4 ಫಾನ್ಸ್ ಬೆಕೆನ್ಬಾವರ್. ಉತ್ತರವನ್ನು ನೋಡೋಣ. ರೊನಾಲ್ಡೋ ನಜಾರಿಯೋ ಉತ್ತರ ಸರಿಯಾಗಿದೆ. ಹಾರಿದಷ್ಟು ಆಕಾಶ ಎನ್ನುವ ನಾಟಕದ ಪುಸ್ತಕವನ್ನು ಶ್ರೀದೇವಿ ಅವರಿಗೆ ಕೊಟ್ಟಿದ್ದೇವೆ. ಬ್ರೆಜಿಲ್ ದೇಶಕ್ಕೆ ಸೇರಿದಂಥ ಆಟಗಾರ ರೊನಾಲ್ಡೋ. ಈ ಆಟಗಾರನ ಬದುಕಿನ ಒಂದು ವಿಶೇಷ ಏನು ಅಂದರೆ, ಬಹುದೊಡ್ಡ ಪ್ರಮಾಣದ ಅಪಘಾತ ಆಗುತ್ತೆ. ಆತನ ಮೊಣಕಾಲಿಗೆ ಪೆಟ್ಟು ಬೀಳುತ್ತೆ. ಪೆಟ್ಟು ಬಿದ್ದ ಮೇಲೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಕೊಂಡು ಅದನ್ನು ಗುಣಪಡಿಸ್ತಾನೆ. ಅದಕ್ಕಿಂತ ವಿಶೇಷವಾದ ವಿಚಾರ ಏನು ಅಂದರೆ, ತನ್ನ ಮೊದಲಿನ ಆಟದ ಶೈಲಿ ಏನಿತ್ತೋ ಆ ಶೈಲಿಯನ್ನು ಮತ್ತಷ್ಟು ಸುಧಾರಿಸ್ಕೊಂಡು ಆತ 8 ಗೋಲುಗಳನ್ನು ಹೊಡಿತಾನೆ. 8 ಗೋಲುಗಳನ್ನು ಹೊಡೆದು ಆತ ಫಿಫಾ ವಿಶ್ವಕಪ್ ಏನಿರುತ್ತೆ ಅದನ್ನು ಗೆಲ್ತಾನೆ. ಹಾಗಾಗಿ ರೊನಾಲ್ಡೋ ನಜಾರಿಯೋ ಅವರ ಬದುಕಿನಿಂದ ನಾವೇನು ಪಾಠ ಕಲಿಬಹುದು ಅಂತ ಹೇಳ್ತಂದರೆ, ಕಷ್ಟಗಳು ಬಂದೇ ಬರುತ್ತೆ. ಮನುಷ್ಯನಿಗಲ್ಲದೆ ಇನ್ಯಾರಿಗೂ ಬರುತ್ತೆ. ಕಷ್ಟಗಳು ಬಂದದ್ದನ್ನು ಎದುರಿಸಬೇಕು. ಹಾಗೆಯೇ ಏಕಾಗ್ರತೆಯಿಂದ ಛಲ ಹಿಡಿದು ಮಾಡಿದರೆ ಏನೇ ಅಡ್ಡಿ ಆತಂಕ ಬಂದರೂ ಅದನ್ನು ಮೆಟ್ಟಿ ನಿಲ್ಲಬಹುದು ಅನ್ನೋದಕ್ಕೆ ಈತ ಒಂದು ಅದ್ಭುತವಾದ ಉದಾಹರಣೆ ಆಗಿದ್ದಾನೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಓರಣವಾಗಿ ಇರಿಸು, ಪರಿಶೀಲನೆ, ವಿಮರ್ಶೆ, ಅವಕಾಶ, ಆಸ್ಪದ, ರೀತಿ, ಕ್ರಮ, ಬಡತನಕ್ಕೆ ಹೆಸರಾದ ಧಾಮ. ಬಜರ್ ಗೊತ್ತಿದ್ದಾರೆ ಮೀರಾ ಪ್ರಭು. ಸುವ್ಯವಸ್ಥಿತ. ಮೊದಲನೇದು ಸುವ್ಯವಸ್ಥಿತ. ಸುವ್ಯವಸ್ಥಿತ. ಎರಡನೇದಾಗಿ ಹರಿಪ್ರಸಾದ್. ಕೂಲಂಕುಷ. ಮೊದಲನೇ ಶಬ್ದ ನಾ ಕೊಡ್ತೇನೆ, ಎರಡನೇ ಶಬ್ದ ಮೂರನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. ಒಂದು ಉತ್ತರ ಅನುಸಂಧಾನ. 2 ಉತ್ತರ. ಯಾರು ಬೇಕಾದರೂ ಬಜರುತ್ತಿ ಉತ್ತರವನ್ನು ಕೊಡಿ. ಅವಕಾಶ, ಆಸ್ಪದ, ರೀತಿ, ಕ್ರಮ. ಹೇಳಿ ವಿಮಲಾ ಅವರೇ. ಅನುವು. ಉತ್ತರವನ್ನು ನೋಡೋಣ. ಅನುವು ಉತ್ತರ ಸರಿಯಾಗಿದೆ. ಜೇನಹನಿ ಈ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ಯಾರು ಬೇಕಾದರೂ ಬಜರುತ್ತಿ. ಬಡತನಕ್ಕೆ ಹೆಸರಾದ ಧಾಮ. ಹೇಳಿ ಹರಿಪ್ರಸಾದ್. ಅಧಮ. ಎರಡನೇದಾಗಿ ಸುಧಾಮ. ಮೇಡಮ್ ಅವರು ವಿಮಲಾ. ಸುಧಾಮ. ಸುಧಾಮ. ಉತ್ತರವನ್ನು ನೋಡೋಣ. ಹರಿಪ್ರಸಾದ್. ಧಾಮ. ವ್ಯತ್ಯಾಸ ಇದೆ. ವೇದಗಳು ಎನ್ನುವ ಪುಸ್ತಕ ವಿಮಲಾ ಅವರಿಗೆ ಕೊಟ್ಟಿದ್ದೇವೆ. ಈಗ 4 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು
ಸಿದ್ಧವಾಗ್ತಾ ಇದ್ದೇವೆ. ಪರಿವರ್ತನೆ ಕಥಾ ಸಂಕಲನ, ಮುಸ್ಸಂಜೆ ಹೊತ್ತು ಎಚ್.ಎಸ್. ವೆಂಕಟೇಶಮೂರ್ತಿ ಅವರ ಕವನ ಸಂಕಲನ, ಮಹಾಭಾರತ ಹೇಳಿಯೂ ಹೇಳದ್ದು ಹಾಗೂ ನೊಬೆಲ್ ವಿಜೇತ ನವತಾರೆಯರು. ಪ್ರಶ್ನೆ: 12 ಅಕ್ಷರಗಳನ್ನು ಬಳಸಿಕೊಂಡು 3 ಪದಗಳನ್ನು ರೂಪಿಸಬೇಕಾಗುತ್ತೆ. 3ಕ್ಕಿಂತ ಹೆಚ್ಚು ಪದಗಳನ್ನು ಯಾರು ಕೊಡ್ತೀರೋ ಅವರಿಗೆ ಪುಸ್ತಕ ಬಹುಮಾನವಾಗಿ ದೊರೆಯುತ್ತೆ. ಈಗ ಸಮಯ ಆರಂಭ ಆಗ್ತಾ ಇದೆ. ಮೊದಲು ನೋಡ್ಬಿಡೋಣ ಅಕ್ಷರಗಳನ್ನು. ಒ, ಕು, ಜೈ, ಆ, ಪೈ, ಕ, ರ, ಜಿ, ಸೈ, ನೆ, ಟ, ತ. ಬಜರ್ ಒತ್ತಿದ್ದಾರೆ ಮೀರಾ ಪ್ರಭು. ಒಕ್ಕೂಟ, ಒಕ್ಕೂಟ, ಒಕ್ಕಣೆ, ಒಕ್ಕಣೆ, ಸೈರಣೆ. ಸೈರಣೆ. 3ಕ್ಕಿಂತ ಹೆಚ್ಚು ಕೊಡಬೇಕು ನೀವು. ಯಾರು ಹೆಚ್ಚು ಕೊಡ್ತಾರೋ ಅವರಿಗೆ 3 ಅಂತೂ ಕೊಟ್ಟಿದ್ದೀರಿ. ಶ್ರೀದೇವಿಯವರು. ಸರ್ ಒಕ್ಕೂಟ, ಹಾಂ. ಸೈತರ, ಸೈತರ, ಸೈತರ. ಅಂದರೆ ಗೊತ್ತಾಗಲಿಲ್ಲ ನನಗದು. ತರ್ಜಿ, ತರ್ಜಿ. ವಿಮಲಾ. ಒಕ್ಕೂಟ, ಹಾಂ. ಅಕ್ಕರ, ಹಾಂ. ಒಕ್ಕಣೆ, ಹಾಂ. ಅರ್ಜಿತ. ಏನು? ಅರ್ಜಿತ. ಅಕ್ಕರೆ ಎಲ್ಲಿದೆ? ಆ ಅಕ್ಕರ. ಇರೋದು. ಅಕ್ಕರ. ಆರ್ಜಿತ. ಆರ್ಜಿತ. ಆರ್ಜಿತ ಆಗ್ಬೋದು. ಆರ್ಜಿತ. ಎಷ್ಟಾಯ್ತು? 3 ಶಬ್ದ ಆಯ್ತಾ? ಹಾಂ. ಹಾಂ. ಇನ್ನೊಂದು 2 ಕೊಡಿ, ಆಗುತ್ತೆ. ಹರಿಪ್ರಸಾದ್. ಒಕ್ಕೂಟ, ಹಾಂ. ಆರ್ಜಿತ, ಹಾಂ. ಪೈ 2 ಸಿಗ್ತದೆ. ಹಾಂ. ಎಲ್ಲರೂ ಕೊಟ್ಟ ಶಬ್ದಗಳನ್ನೇ ಕೊಟ್ಟರೆ ಅದನ್ನು ಅಷ್ಟು ಗಂಭೀರವಾಗಿ ಪರಿಗಣಿಸೋಲ್ಲ. ಒಂದು ಹೊಸ ಶಬ್ದ ಕೊಟ್ಟರೆ ಪುಸ್ತಕ ಸಿಕ್ಬಿಡುತ್ತೆ. ಉತ್ತರಗಳನ್ನು ನೋಡ್ಬಿಡೋಣ. ಆರ್ಜಿತ, ಒಕ್ಕೂಟ, ಒಕ್ಕಣೆ, ಒರಟ, ಸೈರಣೆ, ಹೀಗೆ ಮುಂದುವರಿಯುತ್ತೆ ಶಬ್ದಗಳು. ಮೀರಾ ಪ್ರಭು ಅವರು 3 ಶಬ್ದಗಳನ್ನು ಕೊಟ್ಟಿದ್ದೀರಿ ಅಲ್ವಾ? 3 ಕೊಟ್ಟಿದ್ದೀರಲ್ಲ, ಅದು ಖುಷಿ. ಪರಿವರ್ತನೆ ಈ ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೆ. ಈಗ ನಾವು ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ. ಇದು ಒಬ್ಬರಿಗೆ ಮಾತ್ರ ಉತ್ತರ ಕೊಡುವ ಅವಕಾಶ. ಬಜರ್ ಒತ್ತಿ ಉತ್ತರ ಕೊಡಿ ದಯವಿಟ್ಟು. ಆಯ್ಕೆಗಳು ಬಂದ ಮೇಲೆ ಬಜರ್ ಒತ್ತಿ ಉತ್ತರ ಕೊಟ್ಟರೆ ಸರಿಯಾದ ಉತ್ತರ ಕೊಡೋ ಅವಕಾಶ ಹೆಚ್ಚಿರುತ್ತೆ. ಯೋಗದ ಅಷ್ಟಾಂಗ ಪರಂಪರೆಯನ್ನು ವ್ಯವಸ್ಥಿತವಾಗಿ ವಿವರಿಸಿದವರು ಯಾರು? ಆಯ್ಕೆಗಳು: ಚಾರ್ವಾಕ, ಪತಂಜಲಿ. ಹೇಳಿ ಶ್ರೀದೇವಿ. ಪತಂಜಲಿ. ಉತ್ತರವನ್ನು ನೋಡೋಣ. ಪತಂಜಲಿ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ: ಬ್ಯಾಪ್ಟಿಸಮ್ ಸಾಮಾನ್ಯವಾಗಿ ಏನನ್ನು ಸೂಚಿಸುತ್ತದೆ? ಆಯ್ಕೆಗಳು. ಹೇಳಿ ಶ್ರೀದೇವಿ. ಶುದ್ಧೀಕರಣದ ಸಂಕೇತ. ಆಯ್ಕೆ ಎರಡನೇದು ಧಾರ್ಮಿಕ ಪ್ರವೇಶ ಮತ್ತು ಶುದ್ಧೀಕರಣದ ಸಂಕೇತ. ಆಯ್ಕೆ 2. ಉತ್ತರವನ್ನು ನೋಡೋಣ. ಧಾರ್ಮಿಕ ಪ್ರವೇಶ, ಶುದ್ಧೀಕರಣ ಸಂಕೇತ ಸರಿಯಾಗಿದೆ. ಪುಸ್ತಕ ಕೊಟ್ಟಿದ್ದೇನೆ. 3ನೇ ಪ್ರಶ್ನೆ: ಮುಸ್ಲಿಮರು ಪ್ರಾರ್ಥನೆ ಮಾಡುವ ದಿಕ್ಕು ಯಾವುದು? ಆಯ್ಕೆಗಳು. ಆಗಲೇ ಬಜರ್ ಒತ್ತಿದ್ದಾರೆ ಶ್ರೀದೇವಿಯವರು. ಪೂರ್ವ ದಿಕ್ಕು. ಪೂರ್ವ ದಿಕ್ಕು. ಆಯ್ಕೆಗಳು: ಧ್ರುವ ನಕ್ಷತ್ರ ದಿಕ್ಕು, ಕಿಬ್ಲಾ, ಮೆಕ್ಕಾದ ಕಾಬಾ ದಿಕ್ಕು. ಉತ್ತರವನ್ನು ನೋಡೋಣ. ಕಿಬ್ಲಾ, ಮೆಕ್ಕಾದ ಕಾಬಾ ದಿಕ್ಕು ನಮ್ಮ ದೇಶದಲ್ಲಿ ಪಶ್ಚಿಮ ದಿಕ್ಕು. ಆದರೆ ಬೇರೆ ದೇಶಗಳಲ್ಲಿ ಪಶ್ಚಿಮಕ್ಕೆ ಕಾಬಾ ಇಲ್ಲ. ಹಾಗಾಗಿ ಅವರೇನು ಮಾಡ್ತಾರೆ, ಸಾಮಾನ್ಯವಾಗಿ ಈ ಕಿಬ್ಲಾ, ಮಕ್ಕಾದ ಕಾಬಾ ಎಲ್ಲಿದೆಯೋ ಆ ದಿಕ್ಕಲ್ಲೇ ತಿರುಗಿಕೊಂಡು ಆ ಕಡೆಗೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಆಯಾ ದೇಶದ ಮುಸ್ಲಿಮರಿಗೆ ಇದು ಗೊತ್ತಿರುತ್ತೆ. ಮುಂದಿನ ಪ್ರಶ್ನೆ: ಅಶೋಕ ಚಕ್ರವರ್ತಿ ಯಾವ ಧರ್ಮದ ಪ್ರಸಾರಕ್ಕೆ ವಿಶೇಷವಾಗಿ ಸಂಬಂಧಪಟ್ಟಿದ್ದಾನೆ? ಆಗಲೇ ಶ್ರೀದೇವಿ. ಬೌದ್ಧ ಧರ್ಮ. ಬೌದ್ಧ ಧರ್ಮ. ಆಯ್ಕೆಗಳು: ಜೊರಾಸ್ಟ್ರಿಯನ್ ಧರ್ಮ, ಬೌದ್ಧ ಧರ್ಮ. ಉತ್ತರ ಬೌದ್ಧ ಧರ್ಮ ಸರಿಯಾಗಿದೆ. ಜಿ ಶಂಕರ್ ಕುರೂಪ್.
ಈ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಮಹಾವೀರರು ಯಾವ ಯುಗದ ಮಹತ್ವದ ಸಮಕಾಲೀನ ಧಾರ್ಮಿಕ ಸುಧಾರಕರಲ್ಲಿ ಒಬ್ಬರು? ಆಯ್ಕೆಗಳು: ಜರತುಷ್ಟ್ರನ ಆಸುಪಾಸು, ಬುದ್ಧನ ಕಾಲದ ಆಸುಪಾಸು. ಹೇಳಿ ವಿಮಲಾ ಅವರು. ಬುದ್ಧನ ಕಾಲದ ಆಸುಪಾಸು. ಯಾರಮ್ಮ? ಬುದ್ಧನ ಕಾಲದ ಆಸುಪಾಸು. ಉತ್ತರವನ್ನು ನೋಡೋಣ. ಬುದ್ಧನ ಕಾಲದ ಆಸುಪಾಸು ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ನೆಬುಲಾ ಎಂದರೆ ಏನು? ಆಯ್ಕೆಗಳು: ಅನಿಲ ಧೂಳಿನ ಮೋಡ, ಛಿದ್ರವಾದ ನಕ್ಷತ್ರ. ಮೊದಲಿಗೆ ಶ್ರೀದೇವಿ. ಅನಿಲ ಧೂಳಿನ ಮೋಡ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಇತರ ಪಕ್ಷಿಗಳ ಗೂಡಿನಲ್ಲಿ ಮೊಟ್ಟೆ ಇಟ್ಟು ಮರಿಗಳನ್ನು ಮಾಡುವ ಪ್ರಖ್ಯಾತ ಹಕ್ಕಿ ಯಾವುದು? ಆಯ್ಕೆಗಳು: ಗೀಜಗ. 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 ಆಯ್ಕೆಗಳನ್ನು ನೋಡೋಣ. ಕೋಗಿಲೆ, ಕಾಗೆ. ಉತ್ತರವನ್ನು ನೋಡೋಣ. ಕೋಗಿಲೆ. ಪ್ರಶ್ನೆ. ಹಿಮಾಲಯವು ಪ್ರತಿ ವರ್ಷ ಎಷ್ಟು ಎತ್ತರಕ್ಕೆ ಬೆಳೆಯುತ್ತದೆ? ಆಯ್ಕೆಗಳು: 1 ಸೆಂಟಿಮೀಟರ್, 5 ಸೆಂಟಿಮೀಟರ್. 1 ಸೆಂಟಿಮೀಟರ್. ಪ್ರಸಾದ್. 1 ಸೆಂಟಿಮೀಟರ್. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಸಮಾನಾಂತರ ಸಿನೆಮಾ, ಪ್ಯಾರಲಲ್ ಸಿನೆಮಾ ಯಾವುದಕ್ಕೆ ಹೆಚ್ಚು ಒತ್ತು ಕೊಡುತ್ತದೆ? ಆಯ್ಕೆಗಳು: ವಾಸ್ತವಿಕತೆ, ಮನರಂಜನೆ. ಶ್ರೀದೇವಿ. ಮನರಂಜನೆ. ಉತ್ತರ ವಾಸ್ತವಿಕತೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. 5 ಸಲ ಫಿಫಾ ವಿಶ್ವಕಪ್ ಫುಟ್ಬಾಲ್ ಕಪ್ ಪ್ರಶಸ್ತಿಯನ್ನು ಗೆದ್ದ ದೇಶ ಯಾವುದು? ಮೀರಾ ಪ್ರಭು. ಬ್ರೆಜಿಲ್. ಬ್ರೆಜಿಲ್. ಆಯ್ಕೆಗಳು: ಅರ್ಜೆಂಟೀನಾ, ಬ್ರೆಜಿಲ್. ಉತ್ತರ ಬ್ರೆಜಿಲ್ ಸರಿಯಾಗಿದೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೀರಾ ಪ್ರಭು ಅವರಿಗೆ ಒಟ್ಟು 3 ಪುಸ್ತಕಗಳು ದೊರೀತಾ ಇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಶ್ರೀದೇವಿ ಅವರಿಗೆ ದೊರೀತಾ ಇದೆ 3, 2, 5 ಪುಸ್ತಕ. ಸ್ವೀಕರಿಸಿ ಅಭಿನಂದನೆಗಳು. ವಿಮಲಾ ಅವರಿಗೆ ದೊರೀತಾ ಇದೆ 3, 2, 5 ಪುಸ್ತಕಗಳು. ಸ್ವೀಕರಿಸಿ ಅಭಿನಂದನೆಗಳು. ಪ್ರಸಾದ್ ಅವರಿಗೆ ಮುಸ್ಸಂಜೆ ಹೊತ್ತು ಎಚ್.ಎಸ್. ವೆಂಕಟೇಶ್ ಮೂರ್ತಿ ಬರೆದಂಥ ಕವನ ಸಂಕಲನ. ಅಭಿನಂದನೆಗಳು. ಜಗತ್ತಿನ ಸಾರ್ವಕಾಲಿಕ ಶ್ರೇಷ್ಠ ಪುಸ್ತಕಗಳ ಪಟ್ಟಿ, ಒಂದು 100 ಪುಸ್ತಕಗಳ ಪಟ್ಟಿಯನ್ನು ಮಾಡ್ತು ಅಂದರೆ ಅದರಲ್ಲಿ ಪ್ಲೇಟೋ ಬರೆದಂಥ ದ ರಿಪಬ್ಲಿಕ್ ಎನ್ನುವ ಪುಸ್ತಕ ಸೇರುತ್ತೆ. ಪ್ಲೇಟೋ ಇದನ್ನು ಸ್ವತಃ ಬರೆಯಲಿಲ್ಲ. ಆತ ಸಾಕ್ರಟೀಸ್ ಮತ್ತು ಇತರ ಅಥೆನ್ಸ್ ನಾಗರಿಕರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಯಾವುದಾದ್ರೂ ಒಂದು ವಿಷಯದ ಮೇಲೆ ಏನು ನಿರಂತರವಾಗಿ ಚರ್ಚೆಯನ್ನು ಮಾಡ್ತಾಯಿದ್ರು, ಆ ಚರ್ಚೆಯ ಅಂಶಗಳನ್ನೆಲ್ಲ ಗುರುತಿಸ್ಕೊಂಡು ಈ ಸೊಗಸಾದ ಕೃತಿಯನ್ನು ಬರೀತಾನೆ. ನ್ಯಾಯ ಅಂದರೆ ಏನು ಅನ್ನೋ ಒಂದು ವಿಚಾರ ಬಹಳ ಗಂಭೀರ ಚರ್ಚೆಗೆ ಎಡೆ ಕೊಡುತ್ತೆ. ಒಳ್ಳೆಯ ಸಮಾಜಕ್ಕೆ ಒಳ್ಳೆಯ ಶಿಕ್ಷಣ ಕೊಟ್ಟರೆ, ಶಿಸ್ತಿನ ಮನಸ್ಸನ್ನು ಎಲ್ಲ ಮಕ್ಕಳು ಬೆಳೆಸಿಕೊಂಡ್ರೆ, ನೈತಿಕ ನಾಯಕತ್ವವನ್ನು ನಾಯಕರು ತೋರಿಸಿದ್ರೆ, ಮತ್ತು ಯಾವುದೇ ರೀತಿಯಾದ ಸ್ವಾರ್ಥಿಗಳು ಇಲ್ಲದೇ ಇರ್ತಕ್ಕಂಥ ಜ್ಞಾನಿಗಳು ಮಾರ್ಗದರ್ಶಕರು ಇದ್ದರೆ ಅದೊಂದು ಆದರ್ಶ ಸಾಮ್ರಾಜ್ಯವಾಗುತ್ತೆ ಅನ್ನೋ ಒಂದು ವಿಚಾರ ಈ ದ ರಿಪಬ್ಲಿಕ್ ಅನ್ನೋ ಒಂದು ಪುಸ್ತಕದಲ್ಲಿ ಸಿಗುತ್ತೆ. ಕನ್ನಡದಲ್ಲಿ ಅನುವಾದಗಳುಂಟು. ಸಾಧ್ಯವಾದರೆ ಒಮ್ಮೆ ಓದೋಣ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.